Hi, hello everybody. Welcome to Vikas Commerce Tutorials and I am Mr. Vikas Mulke here. ವಿದ್ಯಾರ್ಥಿಗಳೇ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ 80 ಔಟ್ ಆಫ್ 80 ಮಾಡಬೇಕಾದ್ರೆ ನಮ್ಮ ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು. ಇನ್ನೂ ಒಂದು ತಿಂಗಳು ಸರಿ ಸುಮಾರು ಒಂದು ತಿಂಗಳು ದೀಡ್ ತಿಂಗಳು ಟೈಮ್ ಅದ. ಇವತ್ತು 19 ಓಕೆ ಜನವರಿ 19. ಸೊ ನಿಮ್ಮ ಎಕ್ಸಾಮ್ ಇರೋದು ಫ್ರಮ್ ಫೆಬ್ರವರಿ 28 ಆನ್ವರ್ಡ್ಸ್. ಬಿಸ್ನೆಸ್ ಸ್ಟಡಿ ಪೇಪರ್ ಬರಲಿಕ್ಕೆ ಇನ್ನೂ 1.5 ಮಂತ್ಸ್ ಇದೆ. ಸೊ ಹಾಗಾಗಿ 80 ಔಟ್ ಆಫ್ 80 ಮಾಡ್ಬೇಕಂತೇಳಿ ಬಹಳಷ್ಟು ಜನ ಆಸೆ ಇಟ್ಕೊಂಡಿರ್ತೀರಿ. ಆ 80 ಔಟ್ ಆಫ್ 80 ಮಾಡ್ಬೇಕಾದ್ರೆ ನಮ್ಮ ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಬಹಳಷ್ಟು ಜನ ಕಮೆಂಟ್ ಮಾಡಿ ಕೂಡ ನನಗೆ ಕೇಳ್ತಾ ಇದ್ರಿ, ಸರ್ ಸ್ವಂತ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ನಾವು ಓನ್ ವರ್ಡ್ಸ್ದಲ್ಲಿ ಬರೆದ್ರೆ ನಮಗೆ ಮಾರ್ಕ್ಸ್ ಕೊಡ್ತಾರೋ ಇಲ್ಲೋ, ಅಥವಾ 80 ಔಟ್ ಆಫ್ 80 ಆಗಬೇಕು ಅಂತ ಆದರೆ ಪೇಪರ್ ಎಷ್ಟು ಸಲ ವ್ಯಾಲ್ಯುವೇಷನ್ ಆಗ್ತದೆ, ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲದ 80 ಔಟ್ ಆಫ್ 80 ಮಾಡ್ಬೇಕಂದವರು. ಹಾಗಾಗಿ ಈ ವಿಡಿಯೋ ನಿಮಗಾಗಿರ್ತದೆ. ಯಾವ ರೀತಿ ಪ್ಲಾನ್ ಇರಬೇಕು, ಪ್ರೆಸೆಂಟೇಷನ್ ಯಾವ ರೀತಿ ಇರಬೇಕು, ಸ್ಟಡಿ ಯಾವ ರೀತಿ ಇರಬೇಕು, 4 ಮಾರ್ಕ್ಸ್ 8 ಮಾರ್ಕ್ಸ್ ಯಾವ ರೀತಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಎಲ್ಲವನ್ನೂ ಕೂಡ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಸೆಕ್ಷನ್ ವೈಸ್ ನಾನು ಸ್ಟಾರ್ಟ್ ಮಾಡ್ತೀನಿ. 4 ಸೆಕ್ಷನ್ಗಳು ನಿಮ್ಮಲ್ಲಿ. ಸೊ ಮೊದಲನೇ ಸೆಕ್ಷನ್ ಯಾವ್ದಪ್ಪ ಅಂದ್ರೆ ಸೆಕ್ಷನ್ ಎ, 1 ಮಾರ್ಕ್ ಕ್ವಶನ್ಸ್. ಕರೆಕ್ಟ್. ಇಲ್ಲಿ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್, 5 ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಮತ್ತು 5 1 ವರ್ಡ್ ಕ್ವಶನ್ ಅಂಡ್ ಆನ್ಸರ್ಸ್. ಆಮೇಲೆ ಮತ್ತೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, 80 ಔಟ್ ಆಫ್ 80 ಮಾಡಬೇಕಾದ್ರೆ ನೀವು ಎಷ್ಟು ಓದಿದ್ರು ಕಡಿಮೆನ ಅದ, ನಾನು ಎಷ್ಟು ನಿಮಗೆ ಪಾಠ ಮಾಡಿದ್ರು ಕಡಿಮೆ ಅದ. ಅಗೇನ್ ದ್ಯಾಟ್ ಡಿಪೆಂಡ್ಸ್ ಅಪಾನ್ ಯುವರ್ ಕಾಮನ್ ಸೆನ್ಸ್ ಆ್ಯಂಡ್ ಜನರಲ್ ನಾಲೆಜ್ ಆಲ್ಸೋ. ಓಕೆ. ಸೊ ಈಗ ಈ ಸೆಕ್ಷನ್ ಎ ನಲ್ಲಿರುವಂತಹ ಮಲ್ಟಿಪಲ್ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ಫಾಲೋಯಿಂಗ್ 1 ವರ್ಡ್, ಅಗೇನ್ ನಾನು ಮತ್ತೆ ಅದನ್ನೇ ಹೇಳ್ತೀನಿ, ಜಸ್ಟ್ ಪಾಸ್ ಆಗೋರ್ಗು ಇದನ್ನ ಹೇಳ್ತಾ ಇದ್ದೀನಿ, 80 ಔಟ್ ಆಫ್ 80 ಮಾಡೋರ್ಗು ಇದನ್ನ ಹೇಳ್ತೀನಿ. ಹಳೆ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಹಳೆ ಕ್ವಶನ್ ಪೇಪರ್ಸ್ಗಳಿರೋದ್ರಿಂದ ಎಲ್ಲಾ ಕ್ವಶನ್ಗಳನ್ನ ಪರ್ಫೆಕ್ಟ್ ಮಾಡ್ರಿ. ಇನ್ನೂ ನಿಮ್ಮ ಹತ್ರ ಟೈಮ್ ಉಳಿತು ಅಂದ್ರೆ ಯು ಕ್ಯಾನ್ ಗೋ ಫಾರ್ ಕ್ವಶನ್ ಬ್ಯಾಂಕ್ ಆಲ್ಸೋ. ಬಟ್ ಈ ಮೊದಲನೇ ಸೆಕ್ಷನ್ ಮಾಡಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್, ಮಾಡಲ್ ಕ್ವಶನ್ ಪೇಪರ್ಸ್ ಆರ್ ಯುವರ್ ಬೆಸ್ಟ್ ಪಾರ್ಟ್ನರ್ಸ್. ಓಕೆ. ನೆಕ್ಸ್ಟ್ ಸೆಕ್ಷನ್ ಬಿ ಗೆ ಬರ್ತೀನಿ. ಆಮೇಲೆ ಇಲ್ಲಿ ಯಾವ ರೀತಿ ಬರಿಬೇಕು, ಮಲ್ಟಿಪಲ್ ಚಾಯ್ಸ್ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ 4 ಆಪ್ಷನ್ಗಳನ್ನ ಬರೆದು ಕ್ವಶನ್ ಬರೆದು ಈ ರೀತಿ ಮಾಡ್ತೀರಿ. ಅಥವಾ ಕೆಲವೊಬ್ರು ಬರೀ ಎ ಅಂತ ಬರೀತಾರೆ, ಬಿ ಸಿ ಅಂತ ಬರೀತಾರೆ. ಆ ರೀತಿ ಬರಿಬೇಡ್ರಿ. ಆನ್ಸರ್ ಈಗ ಫಾರ್ ಎಕ್ಸಾಂಪಲ್ ಬಿ ಐತಿ ಅಂತ ಅನ್ಕೊಳ್ಳೋಣ, ಅವಾಗ ನೀವು ಬಿ ಅಂತ ಬರೆದು ಆ ಬಿ ಆನ್ಸರ್ ಏನು ಅನ್ನೋದನ್ನ ಅದ್ರ ಮುಂದ್ಗಡೆ ಬರಿಬೇಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ. ಆಮೇಲೆ ಬಹಳಷ್ಟು ಜನರ ಕಂಪ್ಲೇಂಟ್ ಕೂಡ ಏನಪ್ಪಾ ಅಂದ್ರೆ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ನಮಗೆ ಟೈಮ್ ಸಿಗೋದಿಲ್ಲ. 2 hours 45 minutes ಸರ್, ಟೈಮ್ ಬಹಳ ಕಡಿಮೆ ಆಗ್ತಾ ಇದೆ, ಬರಿಬೇಕು ಅಂದ್ರೆ ಟೈಮ್ ಸಾಲ್ತಾ ಇಲ್ಲ, ಅವಾಗ ಏನ್ ಮಾಡಬೇಕು ಅದನ್ನು ಕೂಡ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಸೊ ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ಬರಿಬೇಕಾದ್ರೆ ಎಷ್ಟೋ ಜನ ಸೆಂಟೆನ್ಸ್ ಗಳನ್ನ ಬರೀತಾರೆ. ಸೆಂಟೆನ್ಸ್ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಆ ವರ್ಡ್ ಅನ್ನ ಮಾತ್ರ ಬರೀರಿ, 100% ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಜಸ್ಟ್ ಆ ವರ್ಡ್, ಅದೇನ್ ಬ್ಲಾಂಕ್ ಅದ ಆ ವರ್ಡ್ ಅನ್ನ ಮಾತ್ರ ಬರೀರಿ, ಸೆಂಟೆನ್ಸ್ ಬರಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಮ್ಯಾಚ್ ದಿ ಫಾಲೋಯಿಂಗ್ 2 ಸೈಡ್ ಬರಿಬೇಕು, ಎ ಸೆಕ್ಷನ್ ಮತ್ತು ಬಿ ಸೆಕ್ಷನ್. ಕ್ವಶನ್ ಅದ್ರ ಬಾಜುಕ್ ಆನ್ಸರ್ ಎರಡೂ ಬರಿಬೇಕು. ಮ್ಯಾಚ್ ದಿ ಫಾಲೋಯಿಂಗ್ 1 ವರ್ಡ್ ಅಥವಾ 1 ಸೆಂಟೆನ್ಸ್, ಒಂದೇ ಒಂದು ವಾಕ್ಯದಲ್ಲಿ ಅಥವಾ ಒಂದೇ ಶಬ್ದದಲ್ಲಿ ಆನ್ಸರ್ ಮಾಡ್ರಿ. ಬಹಳಷ್ಟು ಎಲಾಬರೇಷನ್ ಎಕ್ಸ್ಪ್ಲನೇಷನ್ ಮಾಡಕ್ ಹೋಗ್ಬೇಡ್ರಿ. ಓಕೆ. ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ ಕ್ವಶನ್ಸ್ ಈಗ ನೀವು ಬರಿಬೇಕಾಗಿರೋದು 6 ಆನ್ಸರ್ಸ್. ಕರೆಕ್ಟ್. ಈಗ 2 ಮಾರ್ಕ್ಸ್ ಒಳಗಡೆ ಕೆಲವೊಂದಿಷ್ಟು ಡೆಫಿನೇಷನ್ ಕ್ವಶನ್ಗಳು ಇರ್ತಾವು, ಕೆಲವೊಂದು ಟೈಪ್ಸ್ ಇರುವಂತ ಕ್ವಶನ್, ಕೆಲವೊಂದು ವಿಧಗಳನ್ನ ಕೇಳುವಂತ ಕ್ವಶನ್ಗಳು ಇರ್ತಾವೆ. ಕರೆಕ್ಟ್ ರೀ. ಅವಾಗ ನೀವು 2 ಮಾರ್ಕ್ಸ್ನ ಆನ್ಸರ್ ಮ್ಯಾಕ್ಸಿಮಮ್ 2 ರಿಂದ 3 ಲೈನ್, 2 to 3 ಲೈನ್ಸ್ ಆರ್ ಇನಫ್. ಎಷ್ಟೋ ಮಂದಿ 5-6 ಲೈನ್ ಬರೀತಾರೆ, ಬೇಡ, 2 ರಿಂದ 3 ಲೈನ್ ಬರೆದ್ರೆ ದಟ್ ಈಸ್ ಇನಫ್. ನಿಮ್ಮ ಟೈಮ್ ಸೇವ್ ಆಗ್ತದೆ ಮತ್ತು ದಟ್ ಈಸ್ ಆಲ್ಸೋ ವ್ಯಾಲಿಡ್. ಅಷ್ಟು ಸಾಕ್ರಿ, ಟು ದಿ ಪಾಯಿಂಟ್ ಬರೀರಿ. ಆಮೇಲೆ ಡೆಫಿನೇಷನ್ ಅಂತ ಕೇಳಿದಾಗ, ವ್ಯಾಖ್ಯಾನ ಅಂತ ಕೇಳಿದಾಗ ಆ ವ್ಯಾಖ್ಯಾನವನ್ನ ಕೊಟ್ಟವರು ಯಾರು ಅಂತೇಳಿ ಅವರ ಹೆಸರನ್ನ ಕೂಡ ನಾವು ಬರಿಬೇಕಾಗ್ತದೆ. ಓಕೆ. ಈ ರೀತಿ 2 ಮಾರ್ಕ್ಸ್ ಕ್ಯಾಟಗರಿ ಹೋಗ್ತದೆ, 2-3 ಲೈನ್ಸ್. ಈಗ ಎಷ್ಟೋ ಜನರಿಗೆ ಸಮಸ್ಯೆ ಇರೋದೇನೆ ಈ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ. ಸೆಕ್ಷನ್ ಸಿ ನಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವೆ. 4 ಮಾರ್ಕ್ಸ್ ಕ್ವಶನ್ಸ್ ಸರ್, ನಾವು ಕ್ವಾಂಟಿಟಿ ಎಷ್ಟು ಬರಿಬೇಕು? ಸಿ 1 ಪೇಜ್ ಬರಿಬೇಕ್ರಿ. ಓಕೆ. 4 ಪಾಯಿಂಟ್ಸ್ ಮಿನಿಮಮ್ ಬರಿಬೇಕು. ಅವ್ರು ಎಷ್ಟು ಕೇಳ್ತಾ ಇದ್ದಾರೆ ಅಷ್ಟು. ಒಂದು ಇಲ್ಲ ಅವ್ರು ಏನೂ ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅಂದ್ರೆ 4 ಪಾಯಿಂಟ್ಸ್ ಅನ್ನ ಬರೋದು, ಆ ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಕೂಡ ನೀವು ಮಾಡಬೇಕು. 1 ಪೇಜ್ ಆಗಬೇಕು, ಪೂರ್ತಿ 1 ಪೇಜ್ ನಿಮ್ಮ ಆನ್ಸರ್ ಇರಬೇಕು. ಓಕೆ. ಆಮೇಲೆ ಸೆಕ್ಷನ್ ಡಿ ಗೆ ಬರ್ತೀನಿ. ಇಲ್ಲಿ 8 ಮಾರ್ಕ್ಸ್ ಕ್ವಶನ್ ಅದ. 8 ಮಾರ್ಕ್ಸ್ಗೆ ಕ್ವಾಂಟಿಟಿ ಎಷ್ಟು ಬರೀಬೇಕಪ್ಪ ಅಂದ್ರೆ 2 pages. ಅಗೇನ್ ಮಿನಿಮಮ್
8 ಪಾಯಿಂಟ್ಸ್. ಈ ಕೆಲವೊಬ್ರು ಹೇಳ್ತಾರೆ ಸರ್ ಕೆಲವೊಂದು ಕ್ವಶನ್ಗಳಲ್ಲಿ 8 ಪಾಯಿಂಟ್ ಇಲ್ಲ, ಅಲ್ಲಿ ಇರೋದನ್ನೇ 6 ಪಾಯಿಂಟ್ಸ್. ಅವಾಗ ಏನ್ ಮಾಡ್ಬೇಕು? ಅವಾಗ 6 ಪಾಯಿಂಟ್ಸ್ ಅನ್ನೇ ಬರೀರಿ. 2 ಮಾರ್ಕ್ಸ್ ಏನದ ಅದು ಮೀನಿಂಗ್ ಕೇಳಿರ್ತಾರೆ, ಡೆಫಿನೇಷನ್ ಕೇಳಿರ್ತಾರೆ, ಇನ್ನೊಂದು ಕೇಳಿರ್ತಾರೆ. ಓಕೆ, ಸೊ ಈ ರೀತಿ ಕ್ವಾಂಟಿಟಿ ಇರಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್, 4 ಮಾರ್ಕ್ಸ್ ಬರಿಬೇಕಾದ್ರೆ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಅವಶ್ಯಕತೆ ಇಲ್ಲ. ಕೇವಲ 8 ಮಾರ್ಕ್ಸ್ ಬರಿಬೇಕಾದ್ರೆ, ಈ 8 ಮಾರ್ಕ್ಸ್ ಕ್ವಶನ್ಗಳನ್ನ ಬರಿಬೇಕಾದ್ರೆ ಕಂಪಲ್ಸರಿ ಇಂಟ್ರೊಡಕ್ಷನ್ ಅಂಡ್ ಕನ್ಕ್ಲೂಷನ್ ಅಂದ್ರೆ ಪೀಠಿಕೆ ಮತ್ತು ಉಪಸಂಹಾರ ಎರಡೂ ಇರಬೇಕಾಗ್ತದೆ, ಕಂಪಲ್ಸರಿ ಬರಿಬೇಕು. ಎಷ್ಟೋ ಮಂದಿಗೆ ಪೀಠಿಕೆ ಉಪಸಂಹಾರ ಹೆಂಗ್ ಬರಿಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಪೀಠಿಕೆ ಏನ್ ಬರಿಬೇಕು? ಫಾರ್ ಎಕ್ಸಾಂಪಲ್, ಸಿಬ್ಬಂದಿ ನಿರ್ವಹಣೆಯ ಹಂತಗಳು ಅಂತ ಕ್ವಶನ್ ಅದ ಅಂತ ಅನ್ಕೊಳ್ಳೋಣ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತಗಳನ್ನ ವಿವರಿಸಿ. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಸ್ಟಾಫಿಂಗ್ ಪ್ರೊಸೆಸ್. ಅವಾಗ ನೀವು ಸ್ಟಾಫಿಂಗ್ ಅಂದ್ರೆ ಏನು ಅಂತೇಳಿ ಮೀನಿಂಗ್ ದಾಗ ಬರ್ರಿ, ಅದು ಇಂಟ್ರೊಡಕ್ಷನ್ ಆಗ್ತದೆ. ಕನ್ಕ್ಲೂಷನ್ ಅಂದ್ರೆ ಈ ಸ್ಟಾಫಿಂಗ್ ಪ್ರೊಸೆಸ್ ನಮಗೆ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ, ಸ್ಟಾಫಿಂಗ್ ಅನ್ನ ಮಾಡೋದ್ರಿಂದ ನಮಗೆ ಏನು ಅಡ್ವಾಂಟೇಜ್ ಅದ, ಒಂದು 2-3 ಲೈನ್ಸ್ ಅದ್ರ ಬಗ್ಗೆ ನಾವು ಕನ್ಕ್ಲೂಷನ್ ದಾಗ ಬರಿಬೇಕು. ಅರ್ಥ ಆಯ್ತಾ? ಕಂಪಲ್ಸರಿ ಯಾವುದೇ ಕ್ವಶನ್ ಇರಲಿ 8 ಮಾರ್ಕ್ಸ್ಗೆ ಬಂದ್ರೆ ಅಲ್ಲಿ ಪೀಠಿಕೆ ಮತ್ತು ಉಪಸಂಹಾರ ಇದ್ರೆ ಮಾತ್ರ ನಿಮಗೆ 8 ಔಟ್ ಆಫ್ 8 ಕೊಡ್ತಾರೆ. ಪೀಠಿಕೆ ಉಪಸಂಹಾರ ಇಲ್ಲ ಅಂದ್ರೆ 8 ಔಟ್ ಆಫ್ 8 ನಿಮಗೆ ಕೊಡೋದಿಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಇಷ್ಟು ಇವು 4 ಸೆಕ್ಷನ್ಗಳ ಬಗ್ಗೆ. ಈಗ ಬಹಳಷ್ಟು ಜನ ಕಮೆಂಟ್ಗಳಲ್ಲಿ ಕೇಳುವಂತ ಒಂದು ವಿಷಯ, ಸರ್ ಸ್ವಂತ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ? ನಮ್ಮ ಕಾಲೇಜಲ್ಲಿ ಹೇಳ್ತಾ ಇದಾರೆ ಕೊಡಲ್ಲ, ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದಾರೆ ಕೊಡಂಗಿಲ್ಲ ಅಂತೇಳಿ. 100% ಕೊಡ್ತಾರೆ, ಬಟ್ ಕಂಡೀಷನ್ ಅಪ್ಲೈ. ಏನ್ ಕಂಡೀಷನ್ ಅಪ್ಲೈ ಆಗ್ತದ? ನೀವು ಏನ್ ಪಾಯಿಂಟ್ಸ್ ಬರಿತಾ ಇದ್ದೀರಿ ಆ ಪಾಯಿಂಟ್ಸ್ ಟೆಕ್ಸ್ಟ್ ಬುಕ್ ದಲ್ಲಿ ಇರಬೇಕು. NCERT, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನ್ ಅಂಡ್ ರಿಸರ್ಚ್ ಟ್ರೈನಿಂಗ್ ಅಂತ ಕರಿತೀವಿ. NCERT ಪುಸ್ತಕದಲ್ಲಿರುವಂತಹ ಪಾಯಿಂಟ್ಸ್ಗಳು ಇರಬೇಕು. ಅದಕ್ಕೆ ಎಕ್ಸ್ಪ್ಲನೇಷನ್ ನೀವು ನಿಮ್ಮ ವಾಕ್ಯಗಳಲ್ಲಿ ಬರೆದ್ರೆ ನಡೀತದೆ, ಬಟ್ ಅದ್ರ ಮೀನಿಂಗ್ ಸೇಮ್ ಬರ್ತಾ ಇರಬೇಕು, ಟು ದಿ ಪಾಯಿಂಟ್ ಬರ್ತಾ ಇರಬೇಕ್ರಿ. ಓಕೆ, ಪಾಯಿಂಟ್ಸ್ ಶುಡ್ ಬಿ ಕರೆಕ್ಟ್, ಎಕ್ಸ್ಪ್ಲನೇಷನ್ ಕ್ಯಾನ್ ಬಿ ಇನ್ ಯುವರ್ ಓನ್ ವರ್ಡ್ಸ್, ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಬಟ್ ಪಾಯಿಂಟ್ಸ್ ಅಕ್ಯುರೇಟ್ ಬುಕ್ ಇರಬೇಕು. 8 ಪಾಯಿಂಟ್ಸ್, 8 ಮಾರ್ಕ್ಸ್ ಬರಿಬೇಕಾದ್ರೆ. ಓಕೆ, 4 ಮಾರ್ಕ್ಸ್ ಕೂಡ ನೀವು ಸ್ವಂತನ್ನ ಬರಿಬಹುದು. ಆಮೇಲೆ ಕೆಲವೊಂದು ಕಡೆ 4 ಮಾರ್ಕ್ಸ್ ಕ್ವಶನ್ಸ್ ಹೆಂಗದಾವಪ್ಪ ಅಂದ್ರೆ, ಮೊನ್ನೆ ಒಂದು ಕ್ವಶನ್ ಬಂದಿತ್ತು ನಿಮಗೆ, ನೇಮಕಾತಿಯ ಬಾಹ್ಯ ಮೂಲಗಳನ್ನು ಪಟ್ಟಿ ಮಾಡಿ. ಲಿಸ್ಟ್ ಔಟ್ ಎನಿ 8 ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಅವಾಗ ಸರ್ 8 ಬಾಹ್ಯ ಮೂಲಗಳನ್ನು ಕೇಳ್ತಾ ಇದ್ದಾರೆ 4 ಮಾರ್ಕ್ಸ್ಗೆ. ಅವಾಗ ಏನ್ ಮಾಡಬೇಕು? ಬರೇ ಪಾಯಿಂಟ್ಸ್ ಅನ್ನ ಮಾತ್ರ ಬರೀರಿ, ವಿದೌಟ್ ಎನಿ ಎಕ್ಸ್ಪ್ಲನೇಷನ್. ಪಟ್ಟಿ ಮಾಡಿ, ಲಿಸ್ಟ್ ಔಟ್ ಈ ರೀತಿ ಕೇಳಿದಾಗ ರೈಟ್ ಓನ್ಲಿ ಪಾಯಿಂಟ್ಸ್ ವಿದೌಟ್ ಎನಿ ಎಕ್ಸ್ಪ್ಲನೇಷನ್. ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಕೆಟಗರಿ, ಬಹಳ ವಿದ್ಯಾರ್ಥಿಗಳು ಸಮಸ್ಯೆ ಆಗ್ತಾ ಇರೋದು ಹಾಟ್ಸ್. ಹಾಟ್ಸ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. 2 ಹಾಟ್ಸ್ ಕ್ವಶನ್ ಬರಬೇಕು 4 ಮಾರ್ಕ್ಸ್ ಕೆಟಗರಿ ಒಳಗಡೆ. ಒಂದು ಬಿಸಿನೆಸ್ ಎನ್ವಿರಾನ್ಮೆಂಟ್ ಮೇಲೆ ಬರ್ತದೆ, ಮತ್ತೊಂದು ಮಾರ್ಕೆಟಿಂಗ್ ಮೇಲೆ ಬರ್ತದೆ. ವ್ಯವಹಾರ ಪರಿಸರ 3ನೇ ಅಧ್ಯಾಯ, ಅದ್ರ ಮೇಲೆ ಒಂದು ಹಾಟ್ಸ್ ಕ್ವಶನ್ ಬರುತ್ತದೆ. ಆಮೇಲೆ ಮಾರಾಟ ಪ್ರಕ್ರಿಯಾ ನಿರ್ವಹಣೆ, ಅಲ್ಲಿಯೂ ಕೂಡ ಒಂದು ಹಾಟ್ಸ್ ಕ್ವಶನ್ ಬರುತ್ತದೆ. ಈ ಆಲ್ರೆಡಿ ಹಾಟ್ಸ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಏನೇನು ಇಲ್ಲ. ಆಕ್ಚುಲಿ ಹಾಟ್ಸ್ ಓನ್ಲಿ ಆರ್ ಈಸಿ, ಬಿಕಾಸ್ ಹಾಟ್ಸ್ ಒಳಗಡೆ ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾರೆ. ಆ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ ಅಂತೇಳಿ ನೀವು ಒಂದು ಲೈನ್ ಬರೀಬೇಕು. ಈಗ 4 ಮಾರ್ಕ್ಸ್ 8 ಮಾರ್ಕ್ಸ್ ನಾರ್ಮಲ್ ಕ್ವಶನ್ ಬಂತಂದ್ರೆ ಅವಾಗ ನೀವು ವಿತ್ ಎಕ್ಸ್ಪ್ಲನೇಷನ್ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡ್ಕೊಂತ ಕುಂಡಿರ್ಬೇಕಾಗ್ತೈತಿ. 1 ಪೇಜ್ 2 ಪೇಜ್ ಬರಿಬೇಕು. ಅವಾಗ ಹಾಟ್ಸ್ ಕ್ವಶನ್ ನಲ್ಲಿ 4 ಲೈನ್ ಕೊಟ್ಟಿರ್ತಾರೆ, ಆ 4 ಲೈನ್ ಏನ್ ಹೇಳ್ತಾ ಇದೆ ಅಂತೇಳಿ 4 ಲೈನ್ದಾಗ ನೀವು ಆನ್ಸರ್ ಬರಿಬೇಕ್ರಿ. ಅವಾಗ 1 ಪೇಜ್ ಆಗ್ಲಿಲ್ಲ ಅಂದ್ರೂ 4 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಕೊಟ್ಟೆ ಕೊಡ್ತಾರೆ. ಸೊ ಹಾಗಾಗಿ ಹಾಟ್ಸ್ ಕ್ವಶನ್ ಮೇಲೆ ಕೂಡ ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ರಿ, ಬಿಕಾಸ್ ಈಸಿಯಾಗಿ 4 ಮಾರ್ಕ್ಸ್ ತಗೊಳ್ಳುವಂತಹ ಒಂದು ಕ್ವಶನ್ ಯಾವ್ದಾದ್ರು ಇದ್ರೆ ಅದು ಹಾಟ್ಸ್ ಕ್ವಶನ್. ಈಗ 8 ಮಾರ್ಕ್ಸ್ ಇಂಪಾರ್ಟೆಂಟ್, 4 ಮಾರ್ಕ್ಸ್ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಆಲ್ರೆಡಿ ಬಿಟ್ಟಿದ್ದೀನಿ. ಬಟ್ ಇನ್ನೊಂದ್ಸಲ ಮತ್ತೊಂದು ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮ ಸೆಕೆಂಡ್ ಪ್ರಿಪರೇಟರಿ ಒಳಗಾಗಿನ ಬಿಸ್ನೆಸ್ ಸ್ಟಡಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಮತ್ತೊಂದ್ಸಲ ಇಂಗ್ಲಿಷ್ ಮೀಡಿಯಂ ಆಸ್ ವೆಲ್ ಆಸ್ ಕನ್ನಡ ಮೀಡಿಯಂ ಎರಡೂ ಲ್ಯಾಂಗ್ವೇಜ್ದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ನಿಮ್ಮ ಸ್ಟಡಿ ಪ್ಲಾನ್ ಆಗಿರಬೇಕು. ಆಮೇಲೆ ಟೈಮ್ ಸಾಲ್ತಾ ಇಲ್ಲ ಅಂತ ಬಹಳಷ್ಟು ಜನ ಕೇಳುವಂತ ಪ್ರಶ್ನೆ, ಅದಕ್ಕೂ ಕೂಡ ನಾನು ಆನ್ಸರ್ ಹೇಳ್ತೀನಿ ನೋಡ್ರಿ. ಟೈಮ್ ಸಾಲ್ತಾ ಇಲ್ಲ ಅಂದ್ರೆ ನೀವು ಸಿಂಪಲ್ ಟ್ರಿಕ್ ಅನ್ನು ಯೂಸ್ ಮಾಡ್ರಿ. 4 ಮಾರ್ಕ್ಸ್ 8 ಮಾರ್ಕ್ಸ್ ಬರೆದು ಪ್ರಾಕ್ಟೀಸ್ ಮಾಡ್ರಿ. ಬಹಳಷ್ಟು ಜನ ಕೇಳ್ತಾರೆ, ಕಾಲ್ ಮಾಡಿರ್ತೀರಿ, ಕಮೆಂಟ್ ಮಾಡಿರ್ತೀರಿ, ಸರ್ ಎಷ್ಟು ಓದಿದ್ರು ಅದು ತಲೆಯಲ್ಲಿ ಹೋಗ್ತಾನೆ ಇಲ್ಲ ಅಥವಾ ನೆನಪು ಉಳಿತಾ ಇಲ್ಲ. ವೆರಿ ಸಿಂಪಲ್ ಟ್ರೆಡಿಷನಲ್ ಮೆಥಡ್, ಸಾಂಪ್ರದಾಯಿಕ ಪದ್ಧತಿ. ಏನೋ ಒಂದು ವಿಷಯ ನಮಗೆ ನೆನಪು ಉಳಿಬೇಕು ಅಂದ್ರೆ ನಾವೇನ್ ಮಾಡ್ತಾ ಇದೀವಿ? ಬರೆದಿಟ್ಕೋತಾ ಇದೀವಿ. ಸೇಮ್ ಓದ್ರಿ, ಅದನ್ನ ನೋಡುಲ್ದ ಒಂದ್ಸಲ ಬರೀರಿ. ಬರೆದಾಗ ಮಾತ್ರ ನಿಮ್ ತಲೆಯಾಗ ಉಳಿತದ.
ಓಕೆ 10 times ರೀಡಿಂಗ್ ಈಸ್ ಈಕ್ವಲ್ಸ್ ಟು 1 time ರೈಟಿಂಗ್. ಹಿರಿಯರು ಹೇಳಿರುವಂತ ಮಾತಿದು. 10 ಸಲ ಓದುವುದು 1 ಸಲ ಬರದಂಗ್ರಿ. ಅಂದ್ರೆ ನೀವು 1 ಸಲ ಬರಿತಾ ಇದ್ದೀರಿ ಅಂದ್ರೆ ಇದ್ರ ಅರ್ಥ ನೀವು 10 ಸಲ ಓದುತ್ತಾ ಇದ್ದೀರಿ. ಸೊ 10 ಸಲ ಓದುದನ್ನ ಬಿಡ್ರಿ, ಒಂದೇ ಒಂದ್ಸಲ ಬರೀರಿ ಅಂದಾಗ ನಿಮ್ ತಲೆಯಾಗ 100% ಫಿಕ್ಸ್ ಆಗಿ ಹೋಗ್ತದೆ. ಸೊ ರೈಟ್ ಅಂಡ್ ಪ್ರಾಕ್ಟೀಸ್, ಬರೆದು ಪ್ರಾಕ್ಟೀಸ್ ಮಾಡ್ರಿ. ಮುಂದೆ ಟೈಮ್ ಹೆಚ್ಚ್ರಿ, ನೀವು ವಾಚ್ ಅನ್ನ ಯೂಸ್ ಮಾಡ್ರಿ. ವಾಚ್ ಇಟ್ಕೊಂಡು 8 ಮಾರ್ಕ್ಸ್ ಬರಿಬೇಕಾದ್ರೆ ವಿದಿನ್ 25 ಮಿನಿಟ್ಸ್ 20 to 25 ಮಿನಿಟ್ಸ್ ನಿಮ್ಮ ಆನ್ಸರ್ ಮುಗಿಬೇಕು 8 ಮಾರ್ಕ್ಸ್. ಆ ರೀತಿ ಟೈಮಿಂಗ್ ಹಚ್ಚಿ ಬರೆದು ಪ್ರಾಕ್ಟೀಸ್ ಮಾಡ್ರಿ ಇದನ್ನ. ಅಂದಾಗ 80 out of 80 ಆಗೋದ್ರಿ. 80 out of 80 ಮಾಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ. 80 out of 80 ನೀವು ಮಾಡೋದ್ರಿಂದ ಅದಕ್ಕೆ ಪರಿಶ್ರಮ, ಅದಕ್ಕೆ ಪೇಷನ್ಸ್ನು ಹೆಚ್ಚಬೇಕು. ಆಮೇಲೆ ಮತ್ತೊಂದು ವಿಚಾರ, ನಾನು ಕೂಡ ನನ್ನ ಸ್ಟೂಡೆಂಟ್ ಲೈಫ್ನಲ್ಲಿ ನಾನು ಕೂಡ 80 out of 80 ಮಾಡಿದಂಥ ಒಬ್ಬ ವಿದ್ಯಾರ್ಥಿ ಬಿಸ್ನೆಸ್ ಸ್ಟಡಿಯಲ್ಲಿ. ಹಾಗಾಗಿ ಆ ಅನುಭವದ ಮೇಲೆ ಇವೆಲ್ಲ ಕೂಡ ಹೇಳ್ತಾ ಇದ್ದೀನಿ. ಬರೆದು ಪ್ರಾಕ್ಟೀಸ್ ಮಾಡ್ರಿ. ನಿಮ್ಮ ಮುಂದೊಂದು ವಾಚ್ ಇರಲಿ, ಆ ವಾಚ್ದಾಗ ಟೈಮಿಂಗ್ ಸೆಟ್ ಮಾಡ್ರಿ, ಅಥವಾ ನೀವು ಟೈಮನ್ನು ನೋಡ್ಕೊಂಡು ಬರ್ಕೊಂಡು ಸ್ಟಾರ್ಟ್ ಮಾಡ್ರಿ. 8 ಮಾರ್ಕ್ಸ್ ಬರೀಬೇಕಾದ್ರೆ 20 to 25 ಮಿನಿಟ್ಸ್ ಕಂಪ್ಲೀಟ್ ಮಾಡಬೇಕು. 4 ಮಾರ್ಕ್ಸ್ ಬರೀಬೇಕಾದ್ರೆ ವಿದಿನ್ 15 ಮಿನಿಟ್ಸ್, 10 ರಿಂದ 15 ನಿಮಿಷ ಒಳಗೆ ನಿಮ್ಮ ಆನ್ಸರ್ ಮುಗಿಬೇಕು. ಈ ರೀತಿ ನೀವು ಟೈಮಿಂಗ್ ಸೆಟ್ ಮಾಡ್ಕೊಂಡ್ರೆ ಅಂದ್ರೆ ಬರೆದು ಪ್ರಾಕ್ಟೀಸ್ ಮಾಡಿದಾಗ ಇಟ್ ವಿಲ್ ಬಿ ಪರ್ಫೆಕ್ಟ್. ಫಸ್ಟ್ ಟೈಮ್ ಯಾರು ಏನು ಅಚೀವ್ ಮಾಡಂಗಿಲ್ಲ, ನೆನಪಿರ್ಲಿ. ಒಂದೇ ಸಲ ನಾನು ಗೆಲ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಬರೆದು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ತಲೆಯಲ್ಲಿ ಹೋಗ್ತದೆ. ನಾಳೆ ಎಕ್ಸಾಮ್ದಾಗ ಕೂಡ ನೀವು ಅಷ್ಟೇ ಚೆನ್ನಾಗಿ ಬರಿತೀರಿ. ಓಕೆ, ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇದ್ದೀನಿ. ಮತ್ತಿನ್ನ ಏನಾದರೂ ನಿಮಗೆ ಸಮಸ್ಯೆಗಳು, ಡೌಟ್ಸ್ ಇದ್ವು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಇನ್ನು ಯಾವ್ಯಾವ ವಿಡಿಯೋಗಳನ್ನ ಮಾಡಬೇಕು, ಯಾವ ರೀತಿ ಕಂಟೆಂಟ್ ನಿಮಗೆ ಬೇಕು ಅನ್ನೋದನ್ನ ನಮಗೆ ನೀವು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿದ್ರಿ ಅಂದ್ರೆ ನಾನು ಆ ವಿಡಿಯೋಗಳನ್ನ ನಿಮ್ಮ ಮುಂದೆ ಮಾಡ್ಕೊಂಡು ಬರುವಂತ ಪ್ರಯತ್ನ ಮಾಡ್ತೀನಿ. ಸೆಕ್ಷನ್ ಎ ಪಟಾಪಟ್ ಮುಗಿಸ್ಬೇಕು, ಏನೂ ಲೆಂದಿ ಪ್ರೊಸೆಸ್ ಇಲ್ಲ. ಅಲ್ಲಿ ಬಿ ಒಳಗಡೆ 2 to 3 lines ಆಫ್ 4 marks 1 page, 8 marks 2 page ವಿತ್ ಇಂಟ್ರಡಕ್ಷನ್ ಅಂಡ್ ಕನ್ಕ್ಲೂಷನ್ ಕಂಪಲ್ಸರಿ 80 out of 80 ಮಾಡಬೇಕಾದ್ರೆ. ಹಾರ್ಟ್ಸ್ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಗಮನ ಇರಲಿ. ಟೈಮ್ ವಾಚ್ ಇಟ್ಕೊರಿ, ಸೆಟ್ ಮಾಡ್ರಿ. ನೆನಪು ಉಳಿತಾ ಇಲ್ಲ, ಬರೀರಿ, ಬರೆದು ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಈ 80 out of 80 ಮಾಡಿರುವಂಥ ಪೇಪರ್ಸ್ ಇರ್ತಾವಲ್ಲ ಅವುಗಳನ್ನ ರೆಫರೆನ್ಸ್ ಆಗಿ ಇಟ್ಕೊರಿ. ಅವು ಕೂಡ ಇಲಾಖೆಯವರು ಅವರ ವೆಬ್ಸೈಟ್ ನಲ್ಲಿ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗ್ತದೆ. ಆ ವೆಬ್ಸೈಟ್ಗೆ ಹೋಗ್ರಿ, ಲಿಂಕ್ ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ಹೋದ ನಂತರ 80 out of 80 ಸೆಂಟಮ್ಸ್ ಪೇಪರ್ ಅಂತ ಇರ್ತಾವೆ, ಅವುಗಳನ್ನು ಡೌನ್ಲೋಡ್ ಮಾಡಿ ಚೆಕ್ ಮಾಡ್ರಿ ಹೆಂಗಾಗ್ತದ ಅಂತ. ಆಮೇಲೆ ಬಹಳಷ್ಟು ಜನ ಇದನ್ನೂ ಕೇಳ್ತಾರೆ, ಸರ್ 80 out of 80 ಮಾಡ್ಬೇಕಾದ್ರೆ ಪೇಪರ್ ಎಷ್ಟು ಸಲ ವ್ಯಾಲ್ಯೂಯೇಷನ್ ಆಗ್ತದೆ? 80 out of 80 ಅಂದ್ರೆ ಅಷ್ಟು ಈಸಿಯಾಗಿ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಬಿಕಾಸ್ 80 out of 80 ಪೇಪರ್ ಹೆಂಗಿರ್ಬೇಕಪ್ಪ ಅಂದ್ರೆ ಅದೊಂದು ಮಾಡೆಲ್ ಆಗಿರ್ಬೇಕು. ಯಾರಿಗೊಬ್ರು ನಾವು ತೋರಿಸಿದಾಗ ಇದು ನೋಡ್ರಿ 80 out of 80 ಪೇಪರ ಅಂತೇಳಿ ಅವ್ರಿಗೆ ಅನಿಸ್ಬೇಕು ನೋಡಿದಂಥ ವ್ಯಕ್ತಿಗೆ. ಅಲ್ಲಿ ಯಾವುದೇ ಲೋಪದೋಷಗಳು ಕಾಣಬಾರದು. ಹೀಗಾಗಿ 80 out of 80 ಮಾಡ್ಬೇಕಾದ್ರೆ ಬಹಳ ಜಾಗರೂಕತೆಯಿಂದ ವ್ಯಾಲ್ಯೂಯೇಷನ್ ಆಗ್ತದೆ. ಸಣ್ಣ ಮಿಸ್ಟೇಕ್ ಇದ್ರೂ ಕೂಡ 1 ಮಾರ್ಕ್ ಅನ್ನ ತೆಗೆಯುವಂತ ಎಲ್ಲಾ ಸಾಧ್ಯತೆ ಇರ್ತದೆ. ಹಾಗಾಗಿ ನೀವು ಯಾವುದೇ ಮಾರ್ಕ್ಸ್ ಅನ್ನ ಕಟ್ ಮಾಡ್ಲಿಕ್ಕೆ ಅವಕಾಶ ಅವ್ರಿಗೆ ಕೊಡಬಾರ್ದು ಅಂತ ಆದ್ರೆ ಎಲ್ಲಾ ಟೆಕ್ನಿಕ್ಸ್ ಗಳನ್ನು ಫಾಲೋ ಮಾಡ್ರಿ. 100% 80 out of 80 ಮಾಡೇ ಮಾಡ್ತಾರೆ. ಬಟ್ ಟಾರ್ಗೆಟ್ 80 ಇರಲಿ. 79 ಕೂಡ ತಲೆಯಿಂದ ತೆಗಿರಿ. 80 ಅಂದ್ರೆ 80 ಆಗಬೇಕ್ರಿ ಸರ್. ಮತ್ತೆ ನಥಿಂಗ್ ಇಸ್ ಇಂಪಾಸಿಬಲ್ ತಲೆ ಇಟ್ಕೊರಿ. ನಾನು ಕೂಡ 80 out of 80 ಮಾಡಿದಂತ ಒಬ್ಬ ವಿದ್ಯಾರ್ಥಿ. ಎಷ್ಟೋ ವರ್ಷ ಎಷ್ಟೋ ವಿದ್ಯಾರ್ಥಿಗಳು 80 out of 80 ಮಾಡಿದ್ದಾರೆ. ನೀವು ಕೂಡ ಮಾಡ್ಬೋದು. ಯು ಕ್ಯಾನ್ ಡೂ ಇಟ್. ಆ 80 out of 80 ಮಾಡ್ಬೇಕಾದ್ರೆ ಏನ್ ತಯಾರಿ ಬೇಕು, ಯಾವ ರೀತಿ ನಾವು ಅಭ್ಯಾಸ ಮಾಡಬೇಕು, ಇನ್ನೂ ನಾನು ವಿಡಿಯೋ ಮಾಡ್ತೀನಿ. ನಿಮ್ಮ ಜೊತೆ ನಾನು ಎಕ್ಸಾಮ್ ಮುಗಿಯೋ ತನಕ ಇರ್ತೀನಿ. ಸೊ ಬಿ ವಿತ್ ಮೀ, ಸಬ್ಸ್ಕ್ರೈಬ್ ಅವರ್ ಚಾನಲ್. ಯಾರಿಗೆಲ್ಲ ಅದು ಇನ್ಫಾರ್ಮೇಟಿವ್ ಎಲ್ಲ ಅನಿಸ್ತದೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡ್ರಿ. ನಿಮ್ಮ ಸ್ಕೂಲ್ ಗ್ರೂಪ್ಸ್, ನಿಮ್ಮ ಕಾಲೇಜ್ ಗ್ರೂಪ್ಸ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ ಎಲ್ಲರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡ್ರಿ. ನಮ್ಮ ಚಾನಲನ್ನು ಶೇರ್ ಮಾಡಿ, ನೀವು ಸಪೋರ್ಟ್ ಮಾಡ್ರಿ. ನಿಮಗಾಗಿ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಸೊ ಐ ವಿಲ್ ಎಂಡ್ ದಿಸ್ ವಿಡಿಯೋ ಸೆಷನ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಸ್ಕೂಲ್.